Hi dear students, this is problem on Poisson distributions. Okay, first see the question. The number of accidents occurring a city in a day is a Poisson variate with a mean equal to 0.8. Find the probability that on a randomly selected day. Okay, first one, there are no accident. Second one, there are accident. ಓಕೆ, ನಾವು ಎರಡು ಇವೆಂಟ್ ಒಳಗೆ ಇಲ್ಲೇ ಬಿಡಿಸ್ಬೇಕು. ಇಲ್ಲೇ ಪಾಯ್ಸನ್ ವೇರಿಯೇಟ್ ಅಂತಂದ್ರೆ ಇಲ್ಲಿ ಕೂಡ ಪಿ ಎಮ್ ಎಫ್ ಐತಿ ಅಥವಾ ಒಂದು ಫಂಕ್ಷನ್ಸ್ ಐತಿ, ಫಂಕ್ಷನ್ಸನ್ನು ಬಿಡಿಸ್ಬೇಕು. ಹೌದಾ, ಇಲ್ಲಿ ಬಿಡಿಸೋಕ್ಕಿಂತ ಮೊದಲ ಹೌದಾ ನಮಗೆ ಮೇನ್ ಇಂಪಾರ್ಟೆಂಟ್ ಆದಂಥ ಒಂದು ಪ್ಯಾರಾಮೀಟರ್ ಯಾವುದಪ್ಪ ಅಂತಂದ್ರೆ ಇಲ್ಲೇ ಲ್ಯಾಂಬ್ಡಾ ಬೆಲೆ ಕೊಟ್ಟಾರ ನೋಡ್ಕೋಬೇಕ್ರಿ. ಹೌದಾ, ಲ್ಯಾಂಬ್ಡಾ ಅಥವಾ ಮೀನ್ ಬೆಲೆ ಕೊಟ್ಟಾರಲ್ಲ ನೋಡ್ಕೋಬೇಕು. ಹೌದಾ, ಅದನ್ನ ತೊಗೊಂಡು ನಾವೇನಪ್ಪ ಅಂತಂದ್ರೆ ಪಿ ಎಮ್ ಎಫ್ ಅನ್ನು ಸಾಲ್ವ್ ಮಾಡಬೇಕು, ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ಸನ್ನು. ಹೌದಾ, ಇಲ್ಲಿ ಎರಡು ಇವೆಂಟ್ ಒಳಗೆ ಬಿಡಿಸ್ಬೇಕು. ದೇರ್ ಆರ್ ನೋ ಆಕ್ಸಿಡೆಂಟ್. ಓಕೆ, ಅಲ್ಲ ಏನು ಆಕ್ಸಿಡೆಂಟ್ ಆಗಿಲ್ಲ ತೋರಿಸ್ಬೇಕು. ಎರಡನೇದು ಏನಪ್ಪ ಅಂತಂದ್ರೆ ದೇರ್ ಆರ್ ಆಕ್ಸಿಡೆಂಟ್, ಅಲ್ಲೇನಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗೈತೆ ಅಂತ ತೋರಿಸ್ಬೇಕ್ರಿ. ಹೌದಾ, ಇಲ್ಲಿ ನೋಡ್ರಿ ಮೀನ್ ವ್ಯಾಲ್ಯೂ ಕೊಟ್ಟಾರ ನೋಡ್ರಿ, ಪಾಯ್ಸನ್ ವೇರಿಯೇಟ್ ವಿತ್ ಅ ಮೀನ್ ಈಕ್ವಲ್ ಟು 0.8. ಓಕೆ, 0.8 ಇಟ್ ಈಸ್ ಅ ಲ್ಯಾಂಬ್ಡಾ ಅಥವಾ ಮೀನ್ ವ್ಯಾಲ್ಯೂ ರೀ ಇದು. ಹೌದಾ, ಇದನ್ನ ತಗೊಂಡು ಬಿಡಿಸೋಣ್ರಿ. ಓಕೆ, ಕೆಳಗೆ ಫಸ್ಟು ಗಿವನ್ ಇನ್ಫಾರ್ಮೇಷನ್ಸ್. ಹೌದಾ, ಮೀನ್ ಈಕ್ವಲ್ ಟು ಲ್ಯಾಂಬ್ಡಾ ಈಕ್ವಲ್ ಟು 0.8. ಹೌದಾ, ಮೀನ್ ಬೆಲೆ ಅಥವಾ ಲ್ಯಾಂಬ್ಡಾ ಬೆಲೆ ಎಷ್ಟು ಐತ್ರಿ 0.8 ಹಚ್ಕೋಬೇಕು. ನೆಕ್ಸ್ಟ್ ಮೊದಲ ಅದನ್ನು ಪಿ ಎಮ್ ಎಫ್ ಅನ್ನು ಬರ್ಕೊಡ್ರಿ. ಹೌದಾ, ದ ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ಸ್ ಈಸ್. ಹೌದಾ, ಕೆಳಗೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಪೋನೆಂಟ್ ರೆಸ್ಟ್ ಆಫ್ ಮೈನಸ್ ಲ್ಯಾಂಬ್ಡಾ ರೆಸ್ಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಓಕೆ, ಇದು ಫಂಕ್ಷನ್ ರೀ ಇದು. ಹೌದಾ, ಇದರಲ್ಲಿ ಮೊದಲ ಫಿಲಪ್ ಮಾಡಿರಿ ಅದನ್ನು. ಹೌದಾ, ಏನು ನಮ್ಮ ಕಡೆ ಮೊದಲು ಒಂದು ವ್ಯಾಲ್ಯೂ ಇತ್ತಿರಲ್ಲ, ಈ ವ್ಯಾಲ್ಯೂ ತೊಗೊಂಡು ಫಿಲಪ್ ಮಾಡ್ಕೋಬೇಕು. ಈಕ್ವಲ್ ಟು ಇ ಅಂದ್ರೆ ಎಕ್ಸ್ಪೋನೆಂಟ್. ಹೌದಾ, ರೆಸ್ಟ್ ಆಫ್ ಮೈನಸ್ ಲ್ಯಾಂಬ್ಡಾ ಬೆಲೆ ಎಷ್ಟು ಕೊಟ್ಟಾರೆ ಅವರು 0.8. ಹೌದಾ, ರೆಸ್ಟ್ ಆಫ್ ಮೈನಸ್ 0.8. ನೆಕ್ಸ್ಟ್ ಇಲ್ಲಿ ಲ್ಯಾಂಬ್ಡಾ ಬೆಲೆ ಎಷ್ಟು ಐತ್ರಿ 0.8 ಅಷ್ಟೇ ರೀ. ಹೌದಾ, ರೆಸ್ಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಹೌದಾ, ನಮಗೇನೇನಪ್ಪ ಅಂದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಇಲ್ಲೇ ಫಸ್ಟ್ ಎ ಇವೆಂಟ್ ಒಳಗೆ ನೋಡ್ರಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಇವೆಂಟ್ 1, ದೇರ್ ಆರ್ ನೋ ಆಕ್ಸಿಡೆಂಟ್, ಎಕ್ಸ್ ಈಕ್ವಲ್ ಟು 0 ತೊಗೊಳ್ರಿ. ಹೌದಾ, ಅಲ್ಲಿ ಎಕ್ಸ್ ಈಕ್ವಲ್ ಟು 0 ತೊಗೋಬೇಕಪ್ಪ ಅಂದ್ರೆ ನೋ ಎನ್ನುವ ಶಬ್ದ ಐತೆ ನೋಡ್ರಿ. ಹೌದಾ, ಅಲ್ಲಿ ಯಾವುದೇ ರೀತಿಯಾಗಿ ಆಕ್ಸಿಡೆಂಟ್ ಆಗಿಲ್ಲ ತೋರಿಸ್ಬೇಕು. ಇಟ್ ಮೀನ್ಸ್ ಎಕ್ಸ್ ಈಕ್ವಲ್ ಟು 0 ವ್ಯಾಲ್ಯೂ ತೊಗೋಬೇಕ್ರಿ ಇಲ್ಲ. ಹೌದಾ, ಫಸ್ಟು ಎಕ್ಸ್ ಈಕ್ವಲ್ ಟು 0. ಹೌದಾ, ಮೊದಲ ಅದನ್ನು ಫಂಕ್ಷನ್ಸ್ ಮತ್ತೊಮ್ಮೆ ಹಚ್ಕೊಳ್ರಿ. ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಪೋನೆಂಟ್ ರೆಸ್ಟ್ ಆಫ್ ಮೈನಸ್ ಲ್ಯಾಂಬ್ಡಾ ರೆಸ್ಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಓಕೆ, ಈಗ ಲ್ಯಾಂಬ್ಡಾದು ನೆಕ್ಸ್ಟ್ ಎಕ್ಸ್ ಬೆಲೆಯನ್ನು ತುಂಬಿಡ್ರಿ. ಈಗ ಈಕ್ವಲ್ ಟು ಎಕ್ಸ್ಪೋನೆಂಟ್. ಓಕೆ, ರೆಸ್ಟ್ ಆಫ್ ಮೈನಸ್. ಹೌದಾ, ಲ್ಯಾಂಬ್ಡಾ ಬೆಲೆ ಎಷ್ಟೈತ್ರಿ ಇದು 0.8. ಹೌದಾ, ನೆಕ್ಸ್ಟ್ ಮತ್ತೊಂದು ಲ್ಯಾಂಬ್ಡಾ ರೀ, ಮತ್ತೇನಪ್ಪ ಅಂದ್ರೆ 0.8. ರೆಸ್ಟ್ ಆಫ್ ಎಕ್ಸ್ ಬೆಲೆ ಏನು ಕೊಟ್ಟಾರ ಇಲ್ಲಿಗ 0 ಐತಿ, 0 ತೊಗೋಬೇಕು ಡಿವೈಡೆಡ್ ಬೈ. ಹೌದಾ, ಎಕ್ಸ್ ಫ್ಯಾಕ್ಟೋರಿಯಲ್ ಮೀನ್ಸ್ ಎಕ್ಸ್ ಅಂದ್ರೆ ಏನು ರೀ 0 ಐತಿ, 0 ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿರಿ. ಹೌದಾ, ಸಿಂಪ್ಲಿಫೈ ಮಾಡ್ರೆ ಈಚೆ ಕಡೆದು ಎಷ್ಟಾಗೈತೆ ನೋಡ್ರಿ ಇದು 0.8. ರೆಸ್ಟ್ ಆಫ್ 0 ಅಂದ್ರೆ 0 ಹಾಕತ್ರಿ ಅದು. ಹೌದಾ, ನೆಕ್ಸ್ಟ್ ಇಲ್ಲಿ ಕೆಳಗೆ 0 ಫ್ಯಾಕ್ಟೋರಿಯಲ್ ಐತ್ರಿ. 0 ಫ್ಯಾಕ್ಟೋರಿಯಲ್ ಇಟ್ ಮೀನ್ಸ್ 0. ಹೌದಾ, ಎರಡು ಕ್ಯಾನ್ಸಲೇಷನ್ ಆಗ್ತಾರೆ ಇವು. ಹೌದಾ, ಉಳಿದು ಏನಪ್ಪ ಅಂತಂದ್ರೆ ಇದು ಒಂದೇ ಉಳಿತೈತ್ರಿ ಮೇಲಿಂದು ಎಕ್ಸ್ಪೋನೆಂಟ್ ಆಫ್ ಮೈನಸ್ 0.8. ಅದನ್ನು ಕೆಳಗೆ ಹಚ್ಕೊಂಡ್ಬಿಡ್ರಿ. ಹೌದಾ, ಎಕ್ಸ್ಪೋನೆಂಟ್ ರೆಸ್ಟ್ ಆಫ್ ಮೈನಸ್ 0.8. ಇಲ್ಲೇ 0.8 ವ್ಯಾಲ್ಯೂದ್ದು ಅದರದ್ದು ಎಕ್ಸ್ಪೋನೆಂಟ್ ವ್ಯಾಲ್ಯೂ ಎಷ್ಟೈತೆ ನೋಡ್ಕೋಬೇಕ್ರಿ ಈಗ. ಹೌದಾ, ಅವಾಗ ಟೇಬಲನ್ನು ಯೂಸ್ ಮಾಡಿರಿ. ಹೌದಾ, ಟೇಬಲ್ ಪ್ರಕಾರ ಈಚೆ ಕಡೆ ಏನಪ್ಪ ಅಂತಂದ್ರೆ ಲ್ಯಾಂಬ್ಡಾ ಬೆಲೆ ಇವು. ಹೌದಾ, ಇವೆಲ್ಲ ಏನಪ್ಪ ಅಂದ್ರೆ ಲ್ಯಾಂಬ್ಡಾ ಬೆಲೆ ಇವು. ಹೌದಾ, ಇವೇನಪ್ಪ ಅಂದ್ರೆ ಎಕ್ಸ್ಪೋನೆಂಟ್ ಆಫ್ ಮೈನಸ್ ಲ್ಯಾಂಬ್ಡಾ ಇದು. ಹೌದಾ, ಎಕ್ಸ್ಪೋನೆಂಟ್ ಆಫ್ ಮೈನಸ್ ಲ್ಯಾಂಬ್ಡಾದಿದು. ಹೌದಾ, ನಮಗೆ ಇರೋದೇನಪ್ಪ ಅಂತಂದ್ರೆ 0.8 ಐತಿ. ಹೌದಾ, 0 ಮೈನಸ್
0.8 ಹೌದಾ 0.8 ಎಲ್ಲಿತ್ತು ನೋಡ್ರಿ ವ್ಯಾಲ್ಯೂ ಇಲ್ಲ ಐತ್ರಿ ಹೌದಾ 0.8 ಹೌದಾ ಈ ವ್ಯಾಲ್ಯೂಸನ್ನು ತಗೋಬೇಕು 0.8 ಅದ್ರ ಮುಂದಿದ್ದು 0.4493 ಹೌದಾ ಇಲ್ಲಿ ತೊಗೊಂಬಿಡ್ರಿ ಕೆಳಗೆ 0.4493 ಇಟ್ ಈಸ್ ಅ ಫೈನಲ್ ಆನ್ಸರ್ ಹೌದಾ ಫಸ್ಟ್ ಒನ್ನ ಪ್ರೂಫ್ ಮಾಡಿದ್ದು ರೀ ಹೌದಾ ಆನ್ಸರ್ ಎಷ್ಟಾಯಿತು 0.4493 ನೆಕ್ಸ್ಟ್ ಇವೆಂಟ್ 2 ದೇರ್ ಆರ್ ಆಕ್ಸಿಡೆಂಟ್ ಇಲ್ಲ ಆಕ್ಸಿಡೆಂಟ್ ಅದ ಅಂತೇಳಿ ಪ್ರೂಫ್ ಮಾಡಬೇಕ್ರಿ ಹೌದಾ ಅದನ್ನು ಪ್ರೂಫ್ ಮಾಡಬೇಕಪ್ಪ ಅಂದ್ರೆ ಸೆಕೆಂಡ್ ಇವೆಂಟ್ ಇಟ್ ಈಸ್ ಅ ಕಾಂಪ್ಲಿಮೆಂಟರಿ ಟು ದಿ ಫಸ್ಟ್ ಇವೆಂಟ್ ಹೌದಾ ಥರ್ಡ್ ಸೆಮಿಸ್ಟರ್ ಬಿಡಿಸಿ ನೋಡ್ರಿ ಪ್ರೊಬ್ಯಾಬಿಲಿಟಿ ಒಳಗೆ ಹೌದಾ ಮೊದಲ ಇಲ್ಲ ಅಂತ ಹೇಳಿರ್ತೈತಿ ನೆಕ್ಸ್ಟ್ ಇದೇ ಅಂತ ಹೇಳಿರ್ತೈತಿ ಅದಕ್ಕೆ ವಿರುದ್ಧವಾಗಿರ್ತೈತಿ ಇಟ್ ಈಸ್ ಅ ಕಾಂಪ್ಲಿಮೆಂಟರಿ ಟು ದಿ ಫಸ್ಟ್ ಇವೆಂಟ್ ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ಈ ರೀತಿಯ ಬರ್ಕೋಬೇಕು ಹೌದಾ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಪಿ ಬ್ರೆಕೆಟ್ ನೋ ಆಕ್ಸಿಡೆಂಟ್ ನೋ ಆಕ್ಸಿಡೆಂಟ್ ಅಂದ್ರೆ ಇಲ್ಲೇ ನೋ ಆಕ್ಸಿಡೆಂಟದ್ದು ಆನ್ಸರ್ ಬಂದೈತಿ ಹೌದಾ ನೋ ಆಕ್ಸಿಡೆಂಟದ್ದು ಆನ್ಸರ್ ಬಂದೈತಿ ಇದನ್ನ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ತಗೋಬೇಕು ಹೌದಾ 1 ಮೈನಸ್ ನೋ ಆಕ್ಸಿಡೆಂಟದ ಆನ್ಸರ್ ಎಷ್ಟು ಮಾಡತ್ತಿ 0.4493 ಇದನ್ನ ತೊಗೊಳ್ರಿ ಒಂದ್ರೊಳಗೆ ಅದನ್ನ ಲೆಸ್ ಮಾಡಿಬಿಡ್ರಿ ಹೌದಾ 1 ಮೈನಸ್ 0.4493 ಎಷ್ಟಾಗುತ್ತೆ ಇದು ಲೆಸ್ ಮಾಡೋಣ 0.5507 ಓಕೆ ಇಟ್ ಈಸ್ ದಿ ಇವೆಂಟ್ ಸೆಕೆಂಡ್ ಆನ್ಸರ್ ಇದು ಹೌದಾ ಈ ರೀತಿಯಾಗಿ ಏನಪ್ಪ ಅಂದ್ರೆ 5 ಮಾರ್ಕ್ಸಿಗೆ ಕೊಡ್ತಾರೆ 5 ಮಾರ್ಕ್ಸಿಗೆ ಸಾಲ್ವ್ ಮಾಡಬೇಕ್ರಿ ಓಕೆ ಥ್ಯಾಂಕ್ ಯು